ನಮಸ್ಕಾರ ಎಲ್ಲರಿಗೂ ಮಾಮೀಸ್ ಅಂಡಾಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ರುಚಿಯಾದ ಹೆಸರು ಬೇಳೆ ಪಾಯಸ. ಹಬ್ಬಗಳಲ್ಲಿ ಹಾಗೆ ಮನೆಯಲ್ಲಿ ಸ್ವೀಟ್ ತಿನ್ನಬೇಕು ಅನ್ಸಿದ್ರೆ ಇದೊಂದು ಮಸ್ಟ್ ಟ್ರೈ ರೆಸಿಪಿ. ಹಾಗಾದರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಗೆ ಹೇಗೆ ಮಾಡೋದು ನೋಡೋಣ. 200 ಗ್ರಾಮ್ಸ್ ಅಷ್ಟು ಹೆಸರುಬೇಳೆ ತಗೋಬೇಕು. ಇದನ್ನ ಒಂದು ಬಾಣಲಿನ ಬಿಸಿ ಇಟ್ಟು ಅದರೊಳಗೆ ನಾವು ತಗೊಂಡಿರುವಂಥ 1 ಲೋಟದಷ್ಟು ಅಂದರೆ 200 ಗ್ರಾಮ್ಸ್ ಅಷ್ಟು ಹೆಸರುಬೇಳೆನ ಹುರ್ಕೋಬೇಕಾಗತ್ತೆ. ನಾವಿಲ್ಲಿ ಯಾವುದೇ ಥರದ ತುಪ್ಪ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು ಏನು ಉಪಯೋಗಿಸಲ್ಲ. ಬರೀ ನಾವು ತಗೊಂಡಂಥ ಹೆಸರುಬೇಳೆನ ಮಾತ್ರ ಹುರ್ಕೊಳ್ತಾ ಇದ್ದೀವಿ. ಇದು ಒಂದು ಸ್ವಲ್ಪ ಕೆಂಪಗಾಗುವಷ್ಟು ಹುರಿದ್ರೆ ಸಾಕು. ನಂತರ ಇದನ್ನ ನೀರಿನಲ್ಲಿ 2 ರಿಂದ 3 ಬಾರಿ ನೀಟಾಗಿ ತೊಳ್ಕೋಬೇಕು. ಮತ್ತೊಂದು ಕಡೆ ಕುಕ್ಕರ್ನಲ್ಲಿ ಸುಮಾರು 2 ಲೋಟದಷ್ಟು ನೀರು ಹಾಕಿ ಅದಕ್ಕೆ ನಾವು ತೊಳ್ಕೊಂಡಿರುವಂಥ ಹೆಸರುಬೇಳೆಯನ್ನು ಕೂಡ ಹಾಕೋಬೇಕಾಗತ್ತೆ. ಲಿಡ್ ಮುಚ್ಚಿ 2 ರಿಂದ 3 ವಿಸಿಲ್ ತಗೊಂಡ್ರೆ ಸಾಕು. ಕುಕ್ಕರ್ ಕೂಗೋಷ್ಟರಲ್ಲಿ ಇದಕ್ಕೆ ನಾವು 300 ಗ್ರಾಮ್ನಷ್ಟು ಬೆಲ್ಲ, ಅರ್ಧ ಚಿಪ್ಪು ತೆಂಗಿನಕಾಯಿ, ಪಪ್ಪು ಸ್ವಲ್ಪ, ಗಸಗಸೆ 2 ಸ್ಪೂನ್, ಇದು ಎಲ್ಲದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕಾಗತ್ತೆ. ನಾವು ಈ ಎಲ್ಲದನ್ನು ರುಬ್ಕೊಳ್ಳೋದಕ್ಕೆ ಬಳಸೋದ್ರಿಂದ ಸ್ವಲ್ಪ ರಫ್ ಆಗಿಯೇ ಹೆಚ್ಕೊಳ್ಬೋದು. ಕಾಯಿ ಕಡಲೆಪಪ್ಪು ಎಲ್ಲದನ್ನು ನುಣ್ಣಗೆ ರುಬ್ಕೊಂಡಿದ ನಂತರ ನೋಡಿ, ಈ ರೀತಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಒಂದು ದಪ್ಪದಳದ ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಯಾಲಕ್ಕಿನ ಕೂಡ ಕುಟ್ಟಿ ಹಾಕೊಂಡು ನಂತರ ನಾವು ಮಿಕ್ಸಿ ಜಾರ್ನಲ್ಲಿ ತಗೊಂಡಿದ್ದಂಥ ಕಾಯಿ ಕಡಲೆಪಪ್ಪನ ರುಬ್ಕೊಂಡಿರೋಂಥ ಮಿಶ್ರಣನ ಕೂಡ ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡೋದು ಒಳ್ಳೆಯದು. ಕುಕ್ಕರ್ ಆರಿದ ನಂತರ ಹೆಸರುಬೇಳೆ ಸರಿಯಾಗಿ ಬೆಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಒಂದ್ಸರಿ ನೀಟಾಗಿ ಕೈ ಆಡಿಸಿ ಅದನ್ನು ಸಾಫ್ಟ್ ಆಗೋವರೆಗೂ ಕಲಿಸ್ಕೊಡಿ. ನಂತರ ಕುದಿತಾ ಇರೋವಂಥ ಬೆಲ್ಲದ ಪಾಕಕ್ಕೆ ಇದನ್ನು ಅಂದರೆ ಈ ಹೆಸರುಬೇಳೆನ ನಿಧಾನವಾಗಿ ಸೇರಿಸ್ಕೊಳ್ಳಿ. ನೋಡಿ, ನಾವಿಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ನಿಧಾನವಾಗಿ ಹಾಕಿ ಅದನ್ನು ಗಂಟು ಕಟ್ಟದೇ ಇರೋ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸಹ ಸೇರಿಸಿ ಇದೇ ಮಿಶ್ರಣಕ್ಕೆ ಹಾಕಬೇಕಾಗತ್ತೆ. ದ್ರಾಕ್ಷಿ ಜೊತೆ ನಾನು ರೋಸ್ಟೆಡ್ ಸೇಮಿಯಾನ ಕೂಡ ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಈ ಹೆಸರುಬೇಳೆ ಪಾಯಸಕ್ಕೆ ಒಂದು ಎಕ್ಸ್ಟ್ರಾ ಟೇಸ್ಟ್ನ ಕೊಡುತ್ತೆ ಅಂತ ನಾನು ಈ ರೀತಿ ಟ್ರೈ ಮಾಡಿದ್ದೀನಿ. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ರುಚಿಯಾದ ಪಾಯಸ ತಯಾರಾಗತ್ತೆ. ಇನ್ನು ಸೇಮಿಯಾ ಹಾಕೋ ಕಾರಣ ಇನ್ನೂ ಗಟ್ಟಿ ಆಗತ್ತೆ ಪಾಯಸ. ಸೊ ನಿಧಾನವಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಪಾಯಸ ಅಂದಮೇಲೆ ತುಪ್ಪದಲ್ಲಿ ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿ ಖಂಡಿತವಾಗ್ಲೂ ಇರಲೇಬೇಕಲ್ವಾ. ನಾವಿಲ್ಲಿ ಒಂದು 4 ರಿಂದ 5 ಸ್ಪೂನ್ ಅಷ್ಟು ತುಪ್ಪನ ತಗೊಂಡು ಅದಕ್ಕೆ ದ್ರಾಕ್ಷಿ ಹಾಗೆ ಗೋಡಂಬಿನ ಸ್ವಲ್ಪ ರೆಡ್ಡಿಶ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಸಹ ಈ ಪಾಯಸಕ್ಕೆ ಬೆರೆಸ್ಕೊಳ್ತಾ ಇದ್ದೀವಿ. ನನಗಂತೂ ಘಮ ಘಮ ಅಂತ ಸ್ಮೆಲ್ಲು, ತುಪ್ಪದ ಸ್ಮೆಲ್ಲು ಹಾಗೆ ಪಾಯಸದ ಸ್ಮೆಲ್ಲು ಮಾಡೋದಕ್ಕೆ ಮುಂಚೆನೆ ಬಾಯಲ್ಲಿ ನೀರು ಬರ್ತಾ ಇತ್ತು. ದೇವ್ರ ನೈವೇದ್ಯಕ್ಕೆ ಅಂತ ಇದನ್ನು ಮಾಡ್ತಿದ್ದ ಕಾರಣ ನಾನು ಟೇಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ನೋಡಿ, ಬಿಸಿ ಬಿಸಿಯಾದ ರುಚಿಯಾದ ಹೆಸರುಬೇಳೆ ಪಾಯಸ ರೆಡಿ. ನೀವು ಕೂಡ ಖಂಡಿತವಾಗ್ಲೂ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತಷ್ಟು ಇದೇ ರೀತಿ ರೆಸಿಪಿಗಳಿಗಾಗಿ ಸ್ಟೇ ಟ್ಯೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.